ಇವರ ಹೆಸರು ಶಾಸಕ ಪ್ರದೀಪೇಶ್ವರ್. ಶಾಸಕರಾಗಿ ಆಯ್ಕೆಯಾದಾಗಿನಿಂದ ಬಡವರ ಸೇವೆ ಮಾಡಿಕೊಂಡು ಬಂದಿದ್ದು ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಬಾಯಿ ಮಾತನಾಡಬಾರದು, ಕೆಲಸ ಮಾತನಾಡಬೇಕು ಎಂಬ ಧ್ಯೇಯ ಹೊಂದಿರುವ ಶಾಸಕರು ಬಡವರ ಕೆಲಸವೇ ದೇವರ ಕೆಲಸ ಎಂಬಂತೆ ಪ್ರತಿನಿತ್ಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಅಂತಹದ್ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಕೆಲ ಹಳ್ಳಿಗಳು ತಾಲೂಕಿನ ಗಡಿಭಾಗದಲ್ಲಿ ಇರುವುದರಿಂದ ಅಲ್ಲಿನ ಜನರ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. 10 ದಶಕಗಳಿಂದ ಕೊರ್ಲಹಳ್ಳಿ, ಸುಬ್ಬರಾಯನಹಳ್ಳಿ, ಗಟ್ಟಿಗಾನಹಳ್ಳಿ, ದೊಡ್ಡರಾಯಪ್ಪನಹಳ್ಳಿಗೆ ಸೇರುವ ರಸ್ತೆ ಹಳ್ಳ ಗುಂಡಿ ದಿಣ್ಣೆಗಳಿಂದ ಮಣ್ಣಿನ ರಸ್ತೆ ಇತ್ತು. ಅಂತಹ ಹಳ್ಳಿಗಳಿಗೆ ಶಾಸಕ ಪ್ರದೀಪೇಶ್ವರ್ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಭೇಟಿ ಕೊಟ್ಟಾಗ ರಸ್ತೆಗಳನ್ನ ನೋಡಿ ಬೇಸರಗೊಂಡು ಅತಿ ಶೀಘ್ರವೇ ರಸ್ತೆಗೆ ಅನುದಾನ ತಂದು ಕೆಲಸ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ರು. ಭರವಸೆಯಂತೆ ಶಾಸಕ ಪ್ರದೀಪೇಶ್ವರ್ ಸರ್ಕಾರದಿಂದ ಅನುದಾನ ತಂದು ರಸ್ತೆಗಳು ಕಾಣದೂರಿಗಳಿಗೆ ರಸ್ತೆ ನಿರ್ಮಾಣಕ್ಕೆ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ 4 ಕಡೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಮೊದಲನೇದಾಗಿ ಮುದ್ದೇನಹಳ್ಳಿ ಪಂಚಾಯತಿಯಿಂದ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ 30ಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳೊಂದಿಗೆ. ಮೊದಲು ನಾನು ಗಟ್ಟಿಗಾನಹಳ್ಳಿ ಸುಬ್ರಾಯನಹಳ್ಳಿಗೆ ಹೋದೆ. ಇವತ್ತು ಆ ಊರಿನ ರಸ್ತೆಗೆ ಬರೀ ಒಂದು 2 ಊರು ಸೇರಿದ್ರು ಮ್ಯಾಕ್ಸಿಮಮ್ ಒಂದು 60ರಿಂದ 100 ಜನಸಂಖ್ಯೆ ಆ ಚಿಕ್ಕ ಹಳ್ಳಿಗಳು. ಆದರೂ ಕನೆಕ್ಟಿವಿಟಿಗೋಸ್ಕರ 2,75,00,000 ಹಾಕಿದ್ದೀನಿ. ಕೊರ್ಲಹಳ್ಳಿ ಬ್ರಿಡ್ಜ್ಗೆ 80 ಲಕ್ಷ, ಮತ್ತು ಆ ಬ್ರಿಡ್ಜಿಂದ ರಸ್ತೆಗೆ 60 ಲಕ್ಷ, ಅದಕ್ಕೆ 1,40,00,000 ಹಾಕಿದ್ದೀನಿ. ಇವತ್ತು ಸುದಳ್ಳಿಗೆ ಬ್ರಿಡ್ಜಿಗೆ 20 ಲಕ್ಷ ಹಾಕಿದ್ದೀನಿ. ಈಗ ದಿನ್ನಹಳ್ಳಿಗೆ ಅಲ್ಲೊಂದು 40 ಲಕ್ಷ, ದಿನ್ನೂರಿಗೆ 40 ಲಕ್ಷ ಹಾಕಿದ್ದೀನಿ. CC ರಸ್ತೆ ಚರಂಡಿಗೆ ಇಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್. ಹಳ್ಳಿಗೆ ಹೋಗಿ ಇಂಪ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಪೆಂಡಿಂಗು ಅವರು ಏನು ಕೇಳಿದ್ರು ಇನ್ನು ಅಡಿಷನಿಗೆ ಹೋದಾಗ ಇನ್ನೊಂದು 1-2 ಕೇಳ್ತಿದ್ದಾರೆ. ಈಗ ನಸಿಕುಂಟೆ ಹೊಸೂರಿಗೆ ಒಂದು ರಸ್ತೆ ಕೇಳಿದ್ರು. ನಸಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು 50 ಲಕ್ಷ ಬೇಕು ಅಂದರು. ಅದು ಒಂದು 6 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಲೆಟರ್ ತೊಗೊಂಡು ಮಿನಿಸ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್. ನೋಡಿ, ನಾನು ಚಿಕ್ಕಬಳ್ಳಾಪುರದ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಒಂದು 100 ಕೋಟಿ 200 ಕೋಟಿ ತಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಮೇಲೆ ನನ್ನ ಹೆಸರು ಹಾಕ್ಸೋದು ನನಗೆ ಅದರ ಅರಿವು ನನಗಿಲ್ಲ ಅಂತಲ್ಲ. ಆದರೆ ನಾನು ತಂದಿರೋ ಅನುದಾನನ ಕನೆಕ್ಟಿವಿಟಿಗೆ ಟ್ರೈ ಮಾಡ್ತಿದ್ದೀನಿ. ತುಂಬ 50, 100, 200 ಜನ ಇರೋರು ಹಳ್ಳಿಗಳಲ್ಲಿ ರಸ್ತೆಗಳು ಹಾಕ್ಸೋ ಕಡೆ ಮಾಡ್ತಿದ್ದೀನಿ. ಸೊ ನಾನು ಎಲ್ಲ ಅನುದಾನನ ಈ ಹಳ್ಳಿಗಳ ಕಡೆ ಕನೆಕ್ಟಿವಿಟಿ ಇಲ್ಲದೆ ಇರೋ ರಸ್ತೆ, ತುಂಬ ಹಿಂದುಳಿದ ವರ್ಗದವರು, SC ST ಸಮುದಾಯ ಇರೋರು, ಅವ್ರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಿದ್ದೀನಿ ಅಲ್ವ. ಈ 40 ಕೋಟಿನೂ ಎತ್ಕೊಂಡೋಗಿ ನಾನು ಚಿಕ್ಕಬಳ್ಳಾಪುರದಲ್ಲಿ BB ರೋಡಲ್ಲೋ MG ರೋಡಲ್ಲೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದಾಗಿತ್ತು. ಅದು ನನ್ನ ಡಿಸ್ಕ್ರಿಷನಲ್ಲೇ ಇತ್ತು. ತಮ್ಮ ಗಮನಕ್ಕಿರಲಿ, ಮುಖ್ಯಮಂತ್ರಿಗಳ ಹತ್ರ ನಾನು ಅನುದಾನ ಕೇಳಿದಾಗ ಇದನ್ನು ನೀನು ಎಲ್ಲಾದರೂ ಹಾಕು ಅಂತ ನನಗೆ ಡಿಸ್ಕ್ರಿಷನ್ ಕೊಟ್ಟಿದ್ದರು. ನಾನಿಲ್ಲಿ ಎಲ್ಲೆಲ್ಲಿ 50-100 ಜನಸಂಖ್ಯೆ ಇರೋ ಕಡೆ ಹಾಕ್ತಿದ್ದೀನಿ. ಹಳ್ಳಿ ಜನ ಡೆವಲಪ್ ಆಗಬೇಕು ಅನ್ನೋದೇ ನನ್ನ ಬಯಕೆ ಸರ್, ಮತ್ತೇನೂ ಇಲ್ಲ. ಇವತ್ತು ಹಾಕಿದ್ದೀನಿ, 2 ತಿಂಗಳಲ್ಲಿ ಆ ರಸ್ತೆ ಮುಗಿಸ್ತೀವಿ. ಜನ ಎಲ್ಲ ತುಂಬ ಖುಷಿಯಿಂದ ಅಭಿನಂದಿಸಿದ್ರು. ಕೊರ್ಲಹಳ್ಳಿ ಬ್ರಿಡ್ಜ್ ಅಂತೂ ಇತಿಹಾಸ. ಅದು ಅವರೊಂದು 7-8 MLAಗಳಿಂದ ಕೇಳ್ಕೊಂಬಂದಿದ್ದಾರೆ, ಆಗಿಲ್ಲ. ಸ್ಥಳೀಯವಾಗಿ ನಮ್ಮೆಲ್ಲರ ಮುಖಂಡರ ಮಾರ್ಗದರ್ಶನದಲ್ಲಿ ಆ ಕಾರ್ಯನ ಇವತ್ತು ಪೂರೈಸಿದ್ದೀವಿ ಸರ್. ಸುದ್ದಳ್ಳಿ ಕೂಡ ತುಂಬ ಹಿಂದುಳಿದಿರ್ತಕ್ಕಂಥ ಒಂದು ವಿಲೇಜು. ಇಲ್ಲಿ ಹೆಲ್ತ್ ಕ್ಯಾಂಪು ಆ ಥರದ ನೆಸಿಟಿ ಈಗ ಹೇಳಿದ್ರು. ನಾನು ತಾವು ನನ್ನ ಗಮನಕ್ಕೆ ತಂದರೆ ನಾನು ಇಮಿಡಿಯೇಟಾಗಿ ಈ ಸಂಡೇ ಅಥವಾ ಮುಂದಿನ ಸಂಡೇ ಹೆಲ್ತ್ ಕ್ಯಾಂಪ್ ಹಾಕ್ಸ್ತೀನಿ. ಈಗ ಊರಿಗೆ ಏನೆಲ್ಲ ಮಾತು ಕೊಟ್ಟಿದ್ದು ಅದು ಉಳಿಸ್ಕೊತೀವಿ. ಇನ್ನೊಂದು 1-2 ಪೆಂಡಿಂಗ್ ಇದೆ, ಅದು ಮಾಡ್ತೀವಿ ಅಂದಿದ್ದಾರೆ. ವಿಲೇಜ್ ಅಕೌಂಟೆಂಟ್ಸು ಸ್ಟ್ರೈಕಲ್ಲಿರೋದ್ರಿಂದ ಕೆಲವೆಲ್ಲ ನಮಗೆ ಮುಗ್ಸೋಕ್ಕಾಗಿಲ್ಲ, 1-2 ಅದು ಆದಷ್ಟು ಬೇಗ ಮುಗಿಸ್ತೀವಿ ಸರ್. ಇದೆಲ್ಲ ಇನ್ನೊಂದು 1-1.5 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ. ಏನು ಅಂದರೆ ನಮ್ಗೆ ಅಟ್ ಎ ಟೈಮ್ ನಾನು ಹಳ್ಳಿಗಳಿಗೆ ಹೋದೆ ಅಲ್ಲ ಸರ್, ಒಂದೊಂದು ಊರಲ್ಲಿ 5-6 ಸರ್ವೆ ಬಂತು. ನಮ್ಮ ಹತ್ರ ಲಿಮಿಟೆಡ್ ಸರ್ವೇಯರ್ಸ್ ಇದ್ದಾರೆ. ಪಾಪ ಒಬ್ಬೊಬ್ರಿಗೆ 5-6 ಇದೆ, ಬಟ್ ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತೀನಿ. ಇನ್ನು ಶಾಸಕ ಪ್ರದೀಪೇಶ್ವರ್ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊರ್ಲಹಳ್ಳಿ ಗ್ರಾಮದ ಮೋರಿ ಮತ್ತು ರಸ್ತೆ ನಿರ್ಮಾಣ, 2,75,00,000 ವೆಚ್ಚದಲ್ಲಿ ಸುಬ್ಬರಾಯನಹಳ್ಳಿ, ಗಟ್ಟಿಗಾನಹಳ್ಳಿ, ದೊಡ್ಡರಾಯಪ್ಪನಹಳ್ಳಿ ಗ್ರಾಮದವರೆಗೂ ರಸ್ತೆ ನಿರ್ಮಾಣ, 20 ಲಕ್ಷ ವೆಚ್ಚದಲ್ಲಿ ಸುದ್ದಹಳ್ಳಿ ಗ್ರಾಮದ ಸೇತುವೆ ನಿರ್ಮಾಣ, 40 ಲಕ್ಷ ವೆಚ್ಚದಲ್ಲಿ ದಿನ್ನೂರು ಗ್ರಾಮಕ್ಕೆ CC ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಇದಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ.
ಹೆಸರು ಭಾಗ್ಯಮ್ಮ ನಾಯಣಸ್ವಾಮಿ ಅಂತ. ನಾವು ಮುದ್ದೇನಹಳ್ಳಿ ಪಂಚಾಯತಿ ಕಂಗಾನಹಳ್ಳಿಯವರು. ಈಗ ನಾವು ಸುಮಾರು 100 ವರ್ಷದ ಇತಿಹಾಸ ನಮ್ಮ ಹಳ್ಳಿಗೆ ನಮ್ಮ ಶಾಸಕರು ಅನ್ನೋ ಇದರಲ್ಲಿ ನಾವು ಶಾಸಕರ ಗಮನಕ್ಕೆ ತೊಗೊಂಬಂದಿದ್ವಿ. ಇವತ್ತು ಕಡಿಮೆ ಅಂದರೆ ಒಂದು 5 ಕೋಟಿಯಷ್ಟು ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ. ಅದರಲ್ಲಿ ಉದಾಹರಣೆ ಅಂದರೆ ಕೊರ್ಲಹಳ್ಳಿ ಬ್ರಿಡ್ಜ್ ಅಂದರೆ 100 ವರ್ಷದ ಇತಿಹಾಸ ಅದರಲ್ಲಿ. ಯಾಕೆಂದರೆ ಅಲ್ಲಿ ಉತ್ತರ ಪಿನಾಕಿ ನದಿ ಹರಿಯೋದ್ರಿಂದ ಜನಗಳಿಗೂ ಮತ್ತು ದನ ಕರುಗಳಿಗೂ ಕೂಡ ಅಲ್ಲಿ ಓಡಾಡೋಕ್ಕೆ ರಸ್ತೆ ಇಲ್ದಿರ ನೀರಲ್ಲಿ ಕೊಚ್ಕೊಂಡು ಹೋಗೋ ಅಂಥ ಸಂಭವ ಕೂಡ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗಿರೋವಂಥ ನಮ್ಮ ಎಲ್ಲ ಜನನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ಗಮನಕ್ಕೆ ತಂದರೆ ಆ ಪ್ರದೀಪ್ ಈಶ್ವರ್ ಶಾಸಕರು ಆ ಬ್ರಿಡ್ಜ್ ಹತ್ರನೇ ಬಂದು ಖುದ್ದಾಗಿ ನೋಡಿ ಇದುವರೆಗೂ ಯಾರು ಈ ಇತಿಹಾಸದಲ್ಲೇ ಮಾಡದೇ ಇರೋವಂಥ ಕೆಲಸನ ನಮ್ಮ ಒಂದು ಕೊರ್ಲಹಳ್ಳಿ ಗ್ರಾಮಕ್ಕೆ, ಸುಬ್ರಾಯನಹಳ್ಳಿ, ಘಟ್ಗಾನಹಳ್ಳಿಗೆ, ಈ ಒಂದು ಗ್ರಾಮಗಳಿಗೆ ಹಿಂದಿನ ಯಾವುದೇ ಒಂದು ಶಾಸಕರಾಗಲಿ ಯಾರೇ ಆಗಿರಲಿ ಯಾವುದೇ ರಾಜಕೀಯದವರಾಗಲಿ ಯಾವುದೇ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿರಲಿಲ್ಲ. ಅದು ಯಾಕೆ ಅಂದರೆ ಅದು ಚಿಕ್ಕ ಹಳ್ಳಿಗಳು. ಆ ಚಿಕ್ಕ ಹಳ್ಳಿಗಳಲ್ಲಿ ಇಷ್ಟು ಚಿಕ್ಕ ಹಳ್ಳಿಗಳಿಗೆ ನಮ್ಮನ್ನೆಲ್ಲ ಯಾಕೆ ಇದು ಮಾಡ್ತೀರಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಈಗ ಒಂದು ಸಣ್ಣ ವಿಚಾರನೆ ಗಮನಕ್ಕೆ ತಂದಿರೋದ್ರಿಂದ ಸುಮಾರು 2,75,00,000 ಸುಬ್ರಾಯನಹಳ್ಳಿ ಮತ್ತು ಘಟ್ಗಾನಹಳ್ಳಿ ದೊಡ್ಡರಾಯಪ್ಪನಹಳ್ಳಿ ರಸ್ತೆ ತನಕ ನಮ್ಮ ಮಾನ್ಯ ಶಾಸಕರು ಹಾಕಿದ್ದಾರೆ. ಆ ಕೊರ್ಲಹಳ್ಳಿ ಬ್ರಿಡ್ಜ್ಗೆ 80 ಲಕ್ಷ ಹಾಕಿದ್ದಾರೆ. ಮತ್ತು 80 ಲಕ್ಷ ಒಂದು 90 ಲಕ್ಷ ಹಾಕಿದ್ದಾರೆ ಈಗ ಅವರು. ಹಂಗಾಗಿ ಅಭಿವೃದ್ಧಿ ಕಾಣದೇ ಇರೋವಂಥ ಹಳ್ಳಿಗಳಿಗೆ ಅಭಿವೃದ್ಧಿ ಕೊಡ್ತಿದ್ದಾರೆ. ರಸ್ತೆಗಳೇ ಇಲ್ಲದೆ ಇರೋವಂಥ ಊರುಗಳು, ಆ ಊರುಗಳು ಸರಿಯಾದಂಥ ಒಂದು ಯಾವುದೇ ಟೌನ್ಗೆ ಟಚ್ ಇಲ್ದಿದ್ದಂಥ ಹಳ್ಳಿಗಳು. ಆ ಕೊರ್ಲಹಳ್ಳಿ ಬ್ರಿಡ್ಜ್ ಅಂತ ಏನು ಹೇಳ್ತಾ ಇದ್ದೀವಿ, ಆ ಬ್ರಿಡ್ಜಲ್ಲಿ ಎಷ್ಟೋ ಜನ ಗರ್ಭಿಣಿಯರು, ಸ್ಕೂಲ್ ಮಕ್ಕಳು ಎಲ್ಲ ಮೆಳೆಕೋಟೆ ಹಾಸ್ಪಿಟ್ಲಿಗಿರ್ಬೋದು, ಶಾಲೆಗಿರ್ಬೋದು ಹೋಗ್ತಾಯಿದ್ರು. ಆ ಹೋಗೋದ್ರಿಂದ ತುಂಬಾ ತೊಂದರೆ ಆಗಿದೆ. ಈಗ ನಾವು ಸೀರೆ ಕೊಟ್ವಿ, ಬಟ್ಟೆ ಕೊಟ್ವಿ, ಹಣ ಕೊಟ್ವಿ ಅನ್ನೋದಕ್ಕಿಂತ ನಮಗೆ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳಾಗಿದೆ. ರಸ್ತೆಗಳು ಇತಿಹಾಸದಲ್ಲೇ ಮಾಡಿರಲಿಲ್ಲ ಅಂಥ ಒಂದು ಒಳ್ಳೆ ರಸ್ತೆಗಳು ಕೊಟ್ಟು, ಒಳ್ಳೆ ಬ್ರಿಡ್ಜ್ಗಳು ಕೊಟ್ಟು, ಈ ಸಣ್ಣ ಹಳ್ಳಿಗಳು ಕೂಡ ಗುರುತಿಸಿ ಕಡೆ ಪಕ್ಷ ಏನು ಸಂವಿಧಾನದಲ್ಲಿ ಏನು ಹೇಳ್ತಾರೆ, ಕಡೆ ಮನುಷ್ಯರಿಗೂ ಸಂವಿಧಾನದ ಅರಿವು ಆಗಬೇಕು ಅಂತ ಏನಿದೆ ಅಂಥ ಒಂದು ಅರಿವಿನ ಮೂಡಿಸಿದಂಥವರು ನಮ್ಮ ಮಾನ್ಯ ಪ್ರದೀಪ್ ಈಶ್ವರ್ ಅವರು. ಅಲ್ಲಿ ತನಕನೇ ಬಂದು ನಮಗೆ ತುಂಬಾ ಖುಷಿ ಆಗ್ತಿದೆ. ಮಾನ್ಯ ಶಾಸಕರು ಬರೀ ಶಾಸಕರಾಗಿರೋವಾಗ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇನಾದರೂ ಸಚಿವರಾದರೆ ಇನ್ನಷ್ಟು ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ಹೆಚ್ಚಿನ ಜನಸಂಖ್ಯೆಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಕಾರಣ ಏನಂದರೆ ಅವರು ಬಡ ಕುಟುಂಬದಿಂದ ಬಂದಿರೋರು, ನೊಂದಿರೋರು. ಆ ಕೂಲಿ ಅಂದರೆ ಏನು, ಆ ಕಷ್ಟ ಅಂದರೆ ಏನು ಅಂತ ತಿಳಿದಿರೋದಕ್ಕೆ ಇವತ್ತು ಕಡೆ ಹಳ್ಳಿಗಳು ಸಹ ಅವರು ಗುರುತಿಸಿ ನಮ್ಮ ಜನಕ್ಕೆ, ನಮ್ಮ ಹಳ್ಳಿಗಳ ಪರವಾಗಿ ಮುದ್ದೇನಹಳ್ಳಿ ಪಂಚಾಯತಿ ಎಲ್ಲ ಹಳ್ಳಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ನಾವು ಮನಸ್ಫೂರ್ತಿ ಅಭಿನಂದನೆ ಸಲ್ಲಿಸ್ತೀವಿ. ಒಟ್ಟಾರೆ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರುವ ಶಾಸಕ ಪ್ರದೀಪ್ ಈಶ್ವರ್ ಗ್ರಾಮಕ್ಕೆ ದಶಕಗಳಿಂದಲೂ ಸಹ ರಸ್ತೆ ಕಾಣದೂರಿಗೆ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಮತ್ತಷ್ಟು ಹಿರಿಮೆಗೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.